ನಮ್ಮ ತಾಯಿಯವರಿಗೆ ಅದು ನರ ತೋರ್ಸ್ಲತ್ತಿರ ಸರ್ ಅವರು ಅದನ್ನ ಟಿವಿಯಲ್ಲಿ. ಹಾ ಅದ್ರ ನರ ಈಗ ಇತ್ತೀಚಿನ ಒಂದು ತಿಂಗಳು 2 ತಿಂಗಳು ಆಯ್ತು ನರ ಕಾಣಿಸ್ಕೊಳ್ತದೆ ಸರ್. ಒಟ್ಟಿನಲ್ಲಿ ಅದು ಆರಾಮ ಆಗ್ತಿಲ್ಲ, ಕೈಕಾಲು ಐತಿ, ಅದು ಭಾಳ ಪೇನ್ ಆಗ್ತದೆ ಸರ್ ಕೈಕಾಲು. ಓಕೆ, ಎಷ್ಟು ವಯಸ್ಸು ಎಷ್ಟು ಅವ್ರದ್ದೀಗ? ಈಗ 65 ಸರ್. 65. ಏನಾದರೂ ಮೆಡಿಕೇಶನ್ ಟ್ರೀಟ್ಮೆಂಟ್ ಏನಾದ್ರು ಮಾಡ್ಕೊಂಡಿದ್ರ ಅವರಿಗೆ? ಹಾ ಮಾಡ್ತೀನಿ ಸರ್, ಇದು MRI ಮಾಡ್ತೀನಿ ಸರ್, ಏನೂ ಇಲ್ಲ ಅಂತಂದ್ರೆ ಅವರಲ್ಲಿ. ಒಟ್ಟಿನಲ್ಲಿ ವಾಕಿಂಗ್ ಮಾಡ್ಬೇಕಂತ ಹೇಳಿರ್ತಾರೆ ಅವರು. ಓಕೆ, ಅಂದ್ರೆ ಅವರು ತುಂಬಾ ಕೂತ್ಕೊಂಡೇ ಇರ್ತಾರೆ ಇಡೀ ದಿವಸದಲ್ಲಿ, ಹೇಗೆ ಕೆಲಸ ಮಾಡ್ತಾರಾ? ಕೂತ್ಕೊಂಡಿರ್ತಾರೆ ಸರ್, ಕರೆಕ್ಟ್ ಆಗಿ ಕೂತ್ಕೊಂಡಿರ್ತಾರೆ ಸರ್. ಕೂತ್ಕೊಂಡಿರ್ತಾರೆ, ಸರಿ. ಅಂದರೆ ಸ್ವಲ್ಪ ನೋಡಿ, ಅವರು ಏಜ್ ಫ್ಯಾಕ್ಟರ್ ಇರ್ಬೋದು. 65 ಏಜಲ್ಲಿ ರಕ್ತ ಸ್ವಲ್ಪ ಗಟ್ಟಿ ಆಗುತ್ತೆ, ಥಿಕ್ನೆಸ್ ಆಗುತ್ತೆ. ಮತ್ತೆ ಹೌದು, ಮತ್ತೇನಂತ ಹೇಳಿದರೆ ವೆಯ್ನ್ಸ್ ಒಳಗಡೆ ವಾಲ್ಸ್ ಅಂತ ಹೇಳ್ತಾರೆ, ಕವಾಟಗಳು ಈ ಸ್ವಲ್ಪ ಡ್ಯಾಮೇಜ್ ಆಗ್ತಾ ಇರ್ತದೆ. ಆ ಪರ್ಫೋರೇಷನ್ ಜಾಸ್ತಿ ಆದರೆ ಮಾತ್ರ ಡೆಫಿನೆಟ್ಲಿ ಅವರಿಗೆ ವೆರಿಕಾಸ್ ವೇನ್ ಅದು ಮತ್ತೆ ಪ್ರೊಲಾಂಗ್ ಆಗ್ತದೆ. ಸೊ ಅದಕ್ಕೋಸ್ಕರ ಏನಂತ ಹೇಳಿದರೆ ಅವರು ಈ ಏಜಲ್ಲಿ ಸ್ವಲ್ಪ ಸ್ಟಾಕಿನ್ಸ್ ಹಾಕ್ಕೊಳ್ಳೋದು ಒಳ್ಳೆಯದು. ಸಾಕ್ಸ್ ಕೊಟ್ಟಿದ್ದಾರೆ ಯಾರಾದರೂ? ಡಾಕ್ಟರ್ಸ್ ಎಲ್ಲರೂ ಕನ್ಸಲ್ಟ್ ಆಗಿದ್ರಾ? ಡಾಕ್ಟರ್ ಸರ್ ಕನ್ಸಲ್ಟ್ ಆದರೆ ಏನು ಮಾಡಬೇಕು, ಜನರಿಗಿದು ಅವೇರ್ನೆಸ್ ಇರಬೇಕು. ಏನಂತ ಹೇಳಿದರೆ ಸ್ಟಾಕಿನ್ಸ್ ಎನಿ ಟೈಮು ಯೂಸ್ ಮಾಡ್ಕೋಬೇಕಾಗ್ತದೆ. ಯಾಕಂತ ಹೇಳಿದರೆ ಎಷ್ಟೋ ಜನ ಅದನ್ನು ನೆಗ್ಲೆಕ್ಟ್ ಮಾಡ್ತಾರೆ, ಇಲ್ಲ ಪರವಾಗಿಲ್ಲ ಎಕ್ಸಸೈಸ್ ಮಾಡಿದರೆ ಸಾಕಾಗ್ತಂತ ಹೇಳ್ತಾರೆ. ಆದರೆ ಅದು ರಕ್ತನಾಳಗಳು ಉಬ್ಬಿಕೊಂಡಿದ್ರೆ ಏನಾಗುತ್ತೆ ಅಂತ ಹೇಳಿದರೆ ಅದು ಮತ್ತೆ ಡ್ಯಾಮೇಜ್ ಆಗುವ ಚಾನ್ಸಸ್ ಜಾಸ್ತಿ ಇರ್ತದೆ, ಪ್ರೆಷರ್ ಜಾಸ್ತಿ ಆಗ್ತದೆ. ಸೊ ಯಾರಿಗೆಲ್ಲ ಆ ಒಂದು ವೆಯ್ನ್ಸ್ಗಳು ತುಂಬ ಕಾಣ್ತಾ ಇದೆ, ಅವರು ಒಂದ್ಸಲ ಅದನ್ನು ಸಾಕ್ಸ್ ಥರ ಬರುತ್ತೆ ಟೈಟು, ಆ ಸಾಕ್ಸ್ ಯೂಸ್ ಮಾಡೋದು ಒಳ್ಳೆಯದು. ಎಲ್ಲದು ನಿಂತ್ಕೊಳ್ಬೇಕಾದ್ರೆ, ಎಲ್ಲರೂ ಜರ್ನಿ ಮಾಡಬೇಕಿದ್ರೆ, ಸೊ ಅವರು ಯೂಸ್ ಮಾಡ್ಕೊಳ್ಳೋದು ಒಳ್ಳೆಯದು. ಕಂಟಿನ್ಯೂಸ್ ಆಗಿ ಕೂತ್ಕೊಂಡ್ರಿಂದನೂ ಈ ಪ್ರಾಬ್ಲಮ್ ಜಾಸ್ತಿ ಆಗ್ತದೆ. ಓಕೆ, ಒಂದ್ಸಲ ಕನ್ಸಲ್ಟ್ ಆಗಿ ಬನ್ನಿ, ಒಂದ್ಸಲ ನೋಡೋಣ. ಏನಾದರೂ ಸ್ಕ್ಯಾನ್ ಏನಾದ್ರು ಮಾಡಬೇಕಾದ್ರೆ ತುಂಬ ಥರದ ಅಡ್ವಾನ್ಸ್ ಸ್ಕ್ಯಾನ್ ಎಲ್ಲ ಬಂದಿದೆ ಇವಾಗ. ಸೊ ಅದು ಬ್ಲಾಕೇಜ್ ಎಲ್ಲಿದೆ, ಡ್ಯಾಮೇಜ್ ಎಲ್ಲ ಆಗ್ತಾ ಇದೆ ಅಂತ ನೋಡಿಕೊಂಡು ಟ್ರೀಟ್ಮೆಂಟ್ ಮಾಡ್ಕೊಳ್ಳೋದು ಉತ್ತಮ. ಓಕೆ, ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.